ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಚೀನಾ ಮತ್ತು ಅಮೆರಿಕ ನಡುವಿನ ಟ್ಯಾರಿಫ್ ಯುದ್ಧ ಅಕ್ಷರಶಃ ಮಕ್ಕಳಾಟಕ್ಕಾಗಿ ಹೋಗಿದೆ. ಈಗ ಟ್ರಂಪ್ರ 145% ಟ್ಯಾರಿಫ್ಗೆ ಈಗ ಚೀನಾ ಮತ್ತೆ ಪ್ರತಿಕಾರ ಹೇಳಿದೆ. ಒಂದು ನಿಮಿಷದಲ್ಲಿ 145% ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು. ಸ್ನೇಹಿತರೆ, ಲೇಟೆಸ್ಟ್ ಅಪ್ಡೇಟ್ ಏನು ಅಂದರೆ, ಸುತ್ತು ಜಗತ್ತಲ್ಲೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಟ್ರಂಪ್ ಈಗ 125ರಿಂದ ಚೈನಾ ಮೇಲಿನ ಟ್ಯಾರಿಫನ್ನು 145%ಗೆ ಏರಿಸಿದ್ರಲ್ಲ, ಅದಕ್ಕೆ ಚೀನಾ ಮತ್ತೆ ಪ್ರತಿಕಾರ ಹೇಳಿದೆ. ಅಮೆರಿಕದಿಂದ ಆಮದಾಗುವ ಎಲ್ಲ ಸರಕುಗಳ ಮೇಲೆ 125% ಪ್ರತಿಸುಂಕ ಅಂತ ಚೀನಾ ಕೂಡ ಘೋಷಿಸಿದೆ. ನಾಳೆ ಟ್ರಂಪ್ ಬಂದು 250% ಅನ್ನೋದೊಂದು ಬಾಕಿ ಅಷ್ಟೇ ಏನು. ಆದರೆ ಚೀನಾ ಈ ರೀತಿ ಪ್ರತಿಸುಂಕ ಹಾಕುವಾಗ ತೀವ್ರ ಬೇಸರ ವ್ಯಕ್ತಪಡಿಸ್ತಾ ಇದೀವಿ ನಾವು ಅಂತ ಕೂಡ ಹೇಳಿದೆ. ಈ ರೀತಿ ಸುಂಕ ಪ್ರತಿಸುಂಕ ವಿಧಿಸೋದು ಏನ್ರಿದು ಮಕ್ಕಳಾಟ ಅಂತ ಹೇಳಿದೆ. ಇನ್ನು ಮುಂದೆ ಅಮೆರಿಕ ನಮ್ಮ ಮೇಲೆ ಹೀಗೆ ಮತ್ತಷ್ಟು ಟ್ಯಾರಿಫ್ ಹಾಕೋದನ್ನ ಮುಂದುವರೆಸಿದ್ರೆ ಅದಕ್ಕೆ ಅರ್ಥನೇ ಇರುವುದಿಲ್ಲ. ಇದು ಜೋಕ್ ತರ ಆಗತ್ತೆ. ಚೀನಾ ಇದನ್ನ ನೆಗ್ಲೆಕ್ಟ್ ಮಾಡುತ್ತೆ ಅಂತ ಹೇಳಿದೆ. ಇತ್ತ ಕೊನೆಗೂ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಮೌನ ಮುರಿದಿದ್ದಾರೆ. ಈ ಟ್ಯಾರಿಫ್ ವಾರ್ನಲ್ಲಿ ಯಾರೂ ವಿನ್ ಆಗಲ್ಲ. ಈ ರೀತಿ ಸುಂಕ ಪ್ರತಿಸುಂಕ ಹೇರೋದ್ರಿಂದ ಯಾರೊಬ್ಬರಿಗೂ ಲಾಭ ಆಗಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಕಠಿಣ ಪರಿಶ್ರಮದಿಂದಲೇ ಚೀನಾ ಈವರೆಗೆ ಬೆಳವಣಿಗೆ ಕಾಣ್ತಾ ಬಂದಿದೆ. ಮೋಸ ಮಾಡಿ ಮ್ಯಾನಿಪುಲೇಟ್ ಮಾಡಿ ಅಲ್ಲ. ಹೊರಗಿನ ಜಗತ್ತು ಹೆಂಗೆ ಚೇಂಜ್ ಆಗಲಿ, ಚೀನಾಗೆ ತನ್ನನ್ನು ತಾನು ಗಟ್ಟಿಯಾಗಿ ಇಟ್ಕೊಳ್ಳೋ ಶಕ್ತಿ ಇದೆ. ನಾವು ಅದರ ಕಡೆಗೇನೆ ಫೋಕಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಚೀನಾ ಪ್ರವಾಸದಲ್ಲಿರೋ ಸ್ಪೇನ್ ಪ್ರಧಾನಿ ಪೆಡ್ರೋ ಸ್ಯಾಂಚೆಸ್ ಜೊತೆಗೂ ಜಿನ್ಪಿಂಗ್ ಮೀಟಿಂಗ್ ಮಾಡಿದ್ದಾರೆ. ಟ್ರಂಪ್ ಟ್ಯಾರಿಫ್ ವಿರುದ್ಧ ಚೀನಾ ಹಾಗೂ ಯುರೋಪಿಯನ್ ಯೂನಿಯನ್ಗಳೆರಡೂ ಒಟ್ಟಾಗಬೇಕು ಅಂತ ಪೆಡ್ರೋಗೆ ಜಿನ್ಪಿಂಗ್ ಕರೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಅಮೆರಿಕ ವಿರುದ್ಧ ಚೀನಾ ವಿಶ್ವ ವ್ಯಾಪಾರ ಸಂಸ್ಥೆ WTO ಮುಂದೆ ದೂರು ಕೊಟ್ಟಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರಿ ಉದ್ವಿಗ್ನತೆ ಉಂಟಾಗ್ತಾ ಇದೆ. ಪರಿಸ್ಥಿತಿ ಸದ್ಯ ಅಪಾಯಕಾರಿ ಮಟ್ಟಕ್ಕೆ ಹೋಗ್ತಾ ಇದೆ. ಇದಕ್ಕೆಲ್ಲ ಟ್ರಂಪೇ ಅಮೆರಿಕವೇ ಕಾರಣ ಅಂತ ಚೀನಾ WTO ಹತ್ರ ಹೋಗಿ ದೂರು ಕೊಟ್ಟಿದೆ. ಮತ್ತೊಂದು ಕಡೆ ಅಮೆರಿಕ ಜೊತೆ ಚೀನಾ ಟ್ಯಾರಿಫ್ ವಾರ್ ನಡೆಸಿರೋ ಮಧ್ಯೆ ಚೀನಾದ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಗಳ ತಯಾರಕರು ಭಾರತದ ಕಂಪನಿಗಳ ಮುಂದೆ ಒಂದು ಆಫರ್ ಇಟ್ಟಿದ್ದಾರೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇವೆ. ನಮ್ಮಿಂದ ರಫ್ತಾಗೋ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಗಳ ಬೆಲೆಯಲ್ಲಿ 5% ಡಿಸ್ಕೌಂಟ್ ಕೊಡ್ತೀವಿ ನಿಮಗೆ ಅಂತ ಆಫರ್ ಇಟ್ಟಿದ್ದಾರೆ. ಇದರಿಂದ ಭಾರತದ ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ಗಳ ತಯಾರಿಕೆಗೆ 2-3% ಲಾಭ ಆಗುತ್ತೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ಏನೋ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹತ್ಯೆಗೆ ಸಂಚು ರೂಪಿಸಿರೋ ಆರೋಪ ಕೇಳಿಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ರಾಮನವಮಿ ಕಾರ್ಯಕ್ರಮದಲ್ಲಿ ಮಾತನಾಡೋ ವೇಳೆ ಪ್ರವಾದಿ ಮಹಮ್ಮದ್ ಪೈಗಂಬರ್ರ ಬಗ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ಆರೋಪ. ಮುಸ್ಲಿಂ ಮುಖಂಡರು ದೂರು ಕೊಟ್ಟಿದ್ರು. ಅದರ ಬಗ್ಗೆ ಆಡಿಯೋದಲ್ಲಿ ಮಾತನಾಡಿದಿರೋ ಒಂದು ಯುವಕನ ಧ್ವನಿ ಇದೆ. ಇದೇ ತಿಂಗಳು 15ನೇ ತಾರೀಕು ಯತ್ನಾಳ್ ವಿರುದ್ಧ ದೊಡ್ಡ ಪ್ರತಿಭಟನೆ ಮಾಡೋಕೆ ನಿರ್ಧಾರ ಮಾಡಲಾಗಿದೆ. ಯತ್ನಾಳ್ ಮನೆಗೆ ಮುತ್ತಿಗೆ ಹಾಕಬೇಕು, ಆಗ ಅವರು ಅರೆಸ್ಟ್ ಆಗಬೇಕು, ಇಲ್ಲ ಅಂದ್ರೆ ಅವರ ಕಥೆಯನ್ನ ಮುಗಿಸ್ಬೇಕು. ಏಪ್ರಿಲ್ 15 ಯತ್ನಾಳ್ಗೆ ಕೊನೆ ದಿನ. ಆ ದಿನ ನಮ್ಮ ಸಮುದಾಯದ ಜನ ಏನೇ ಕೆಲಸ ಇದ್ರು ಅದನ್ನೆಲ್ಲ ಬಿಟ್ಟು ಬರಬೇಕು. ಇಷ್ಟು ದಿನ ಅವರು ಬೇಲ್ ಮೇಲೆ ಹೊರಗೆ ಬರ್ತಾ ಇದ್ರು. ಬಟ್ ಈ ಸಲ 15ನೇ ತಾರೀಕು ಹಾಗ ಆಗಬಾರದು ಅಂತ ಹೇಳಿರೋ ಆಡಿಯೋ ವೈರಲ್ ಆಗಿದೆ. ಏನೋ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಉದ್ವಿಗ್ನತೆ ಹೆಚ್ಚಾಗ್ತಿದೆ. ಭದ್ರತಾ ಪಡೆಗಳು ಸರ್ಚ್ ಆಪರೇಷನ್ ನಡೆಸಿ ಓರ್ವ ಉಗ್ರಗಾಮಿಯನ್ನ ಹೊಡೆದುರುಳಿಸಿವೆ. ಕಿಶ್ತ್ವಾರ್ ಜಿಲ್ಲೆಯ ಛತ್ರು ಅರಣ್ಯ ಪ್ರದೇಶದಲ್ಲಿ ಈ ಘಟನೆಯಾಗಿದೆ. ಮತ್ತೊಂದು ಕಡೆ ಉಗ್ರ ಸಂಘಟನೆಗಳೊಂದಿಗೆ ಲಿಂಕ್ ಹೊಂದಿರುವ ಆರೋಪದ ಮೇಲೆ ಜಮ್ಮು ಕಾಶ್ಮೀರದ 2 ಸರ್ಕಾರಿ ಅಧಿಕಾರಿಗಳನ್ನ ತೆಗೆದುಹಾಕಲಾಗಿದೆ ಜಾಬ್ನಿಂದ. ಈ ಮೂಲಕ ಇದುವರೆಗೂ ಇಂತಹ ದೇಶದ್ರೋಹಿ ಕೃತ್ಯಗಳಲ್ಲಿ ಭಾಗಿಯಾದ 70 ಸರ್ಕಾರಿ ಉದ್ಯೋಗಿಗಳನ್ನ ಜಮ್ಮು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ವಜಾ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣ ನಂದಿಬೆಟ್ಟದಲ್ಲಿ ರೋಪ್ ವೇ ನಿರ್ಮಾಣ ಮಾಡುವ ರಾಜ್ಯ ಸರ್ಕಾರದ ಪ್ರಸ್ತಾವನೆಗೆ ಕೇಂದ್ರ ಪರಿಸರ ಸಚಿವಾಲಯದಿಂದ ಷರತ್ತುಬದ್ಧ ಅನುಮೋದನೆ ಸಿಕ್ಕಿದೆ. ಮೇ ತಿಂಗಳಲ್ಲಿ ರೋಪ್ ವೇ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸೋಕೆ ಸರ್ಕಾರ ಸಜ್ಜಾಗಿದೆ. ಈ ರೋಪ್ ವೇ ನಿರ್ಮಾಣ ಸ್ಥಳದಲ್ಲಿ ಅರಣ್ಯ ಇಲಾಖೆ ಮರ ಕಡಿಯೋದನ್ನ ನಿಷೇಧಿಸುವುದು, ಹಾಗೆ ಬ್ಲಾಸ್ಟಿಂಗ್ ಅಥವಾ ಡ್ರಿಲ್ಲಿಂಗ್ ನಿಷೇಧಿಸುವುದು, ಹೀಗೆ ಕೆಲವೊಂದು ಕಂಡೀಷನ್ಸ್ ಕೂಡ ಹಾಕಿದೆ. ಭಾರೀ ಪರ ವಿರೋಧಗಳ ನಂತರ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ 2015ರಲ್ಲಿ ನಡೆಸಿದ್ದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆಧಾರಿತ ಜಾತಿ ಗಣತಿ ಕ್ಯಾಬಿನೆಟ್ನಲ್ಲಿ ಮಂಡನೆಯಾಗಿದೆ.
ಆದರೆ ವರದಿಯನ್ನ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ತೀರ್ಮಾನ ಆಗಿಲ್ಲ. ಅಂತಿಮವಾಗಿ ತೀರ್ಮಾನ ಕೈಗೊಳ್ಳುವ ಬಗ್ಗೆ ಏಪ್ರಿಲ್ 17ಕ್ಕೆ ವಿಶೇಷ ಸಚಿವ ಸಂಪುಟ ಸಭೆ ಕರೆಯಲಾಗಿದೆ. ಈ ಹಿಂದೆ ಸೋರಿಕೆಯಾಗಿದ್ದ ಜಾತಿ ಗಣತಿ ವರದಿ ನೋಡೋದಾದರೆ ಪರಿಶಿಷ್ಟ ಜಾತಿ 1.08 ಕೋಟಿ, ಪರಿಶಿಷ್ಟ ಪಂಗಡ 42 ಲಕ್ಷ, ಮುಸ್ಲಿಂ 74 ಲಕ್ಷ, ಲಿಂಗಾಯತ 73 ಲಕ್ಷ, ಒಕ್ಕಲಿಗ 70 ಲಕ್ಷ, ಕುರುಬ 45 ಲಕ್ಷ, ಮರಾಠ 16 ಲಕ್ಷ, ಬ್ರಾಹ್ಮಣ 15 ಲಕ್ಷ, ವಿಶ್ವಕರ್ಮ 15 ಲಕ್ಷ, ಈಡಿಗ 14 ಲಕ್ಷ, ಬೆಸ್ತ 14.50 ಲಕ್ಷ, ಕ್ರೈಸ್ತ 12 ಲಕ್ಷ, ಗೊಲ್ಲ ಯಾದವ 10.50 ಲಕ್ಷ, ಉಪ್ಪಾರ ಮಡಿವಾಳ ಅರೆ ಅಲೆಮಾರಿ ತಲಾ 7 ಲಕ್ಷ, ಕುಂಬಾರ ತಿಗಳರು 5 ಲಕ್ಷ, ಜೈನರು 3 ಲಕ್ಷ ಇದ್ದಾರೆ ಅಂತ ಈ ಹಿಂದೆ ಅದ್ರ ಮಾಹಿತಿ ಒಂದಷ್ಟು ಲೀಕ್ಡ್ ಇನ್ಫಾರ್ಮೇಶನ್ ಅನ್ನ ಸ್ಪ್ರೆಡ್ ಆಗೋ ತರ ನೋಡ್ಕೊಳ್ಳಲಾಗಿತ್ತು. ಇದರಲ್ಲಿ ಕ್ರೈಸ್ತರದ್ದು ಮತ್ತು ಮುಸ್ಲಿಮರದ್ದು ಒಂದು ರಿಲಿಜಿಯನ್ ಆಗಿ ತಗೊಂಡ್ರೆ ಹಿಂದೂಗಳಲ್ಲಿ ಅದನ್ನ ಜಾತಿಗಳಲ್ಲಿ ವಿಭಾಜಿಸಿ ಜಾತಿಗಳಲ್ಲಿ ಎಷ್ಟು ಸಂಖ್ಯೆ ಇದೆ ಅನ್ನೋ ನಂಬರ್ ಅನ್ನ ಇದರಲ್ಲಿ ಉಲ್ಲೇಖ ಮಾಡಲಾಗಿತ್ತು, ಲೀಕ್ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಕೋಲಾಹಲ ಉಂಟಾಗಿತ್ತು. ಖುದ್ದು DK ಶಿವಕುಮಾರ್ ತರದ ಕಾಂಗ್ರೆಸ್ಸಿಗರೇ ಇದನ್ನ ಮಂಡಿಸಬಾರದು ಅನ್ನೋದಕ್ಕೆ ಒಂದಷ್ಟು ಧ್ವನಿಯನ್ನ ಎತ್ತಿದ್ರು. ಈಗ ಮುಂದೆ ಏನಾಗುತ್ತೆ ನೋಡಬೇಕು. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಕಳೆದ ಬಿಜೆಪಿ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಮಾಡಿದ 40% ಕಮಿಷನ್ ಆರೋಪದ ತನಿಖಾ ವರದಿಯನ್ನ ಮಂಡಿಸಲಾಗಿದೆ. ಈ ವರದಿಯ ಆಧಾರದಲ್ಲಿ ಹೆಚ್ಚಿನ ತನಿಖೆಗಾಗಿ ವಿಶೇಷ ತನಿಖಾ ತಂಡ SIT ರಚಿಸೋಕೆ ತೀರ್ಮಾನಿಸಲಾಗಿದೆ ಅಂತ ಕಾನೂನು ಸಚಿವ HK ಪಾಟೀಲ್ ಹೇಳಿದ್ದಾರೆ. ಮೈಸೂರು ಮಹಾರಾಜರ ಕಾಲದ ಆಸ್ತಿಗಳು ಒಂದಷ್ಟಿದಾವೆ, ಅವುಗಳನ್ನ ನಮ್ಮ ಹೆಸರಿಗೆ ಖಾತೆ ಮಾಡಿಕೊಡಿ ಅಂತ ರಾಜಮಾತೆ ಪ್ರಮೋದಾದೇವಿ ಚಾಮರಾಜನಗರ DC ಶಿಲ್ಪಾ ನಾಗ್ ಅವರಿಗೆ ಲೆಟರ್ ಬರೆದಿದ್ದಾರೆ. ಈ ಆಸ್ತಿ ಎಲ್ಲ ನಮ್ಮ ಫ್ಯಾಮಿಲಿಯವರ ಹೆಸರಿಗೆ ಬರೆದು ಕೊಟ್ಬಿಡಿ ಅಂತ. ಆದರೆ ಇದರಿಂದ ಚಾಮರಾಜನಗರ ತಾಲೂಕಿನ ಸಿದ್ದಯ್ಯನಪುರ ಗ್ರಾಮದ 4,000ಕ್ಕೂ ಅಧಿಕ ಜನ ಆತಂಕಕ್ಕೀಡಾಗಿದ್ದಾರೆ. ಜಯ ಚಾಮರಾಜೇಂದ್ರ ಒಡೆಯರ್ ಅವರು ದಾನ ಮಾಡಿದ ಭೂಮಿಯಲ್ಲಿ ವಾಸಿಸ್ತಿರೋ ನಾವು ಸರ್ಕಾರದಿಂದ ಸಾಗುವಳಿ ಚೀಟಿಯನ್ನು ಕೂಡ ಪಡೆದಿದ್ದೀವಿ. ಆದರೆ ರಾಜಮಾತೆ ಪ್ರಮೋದಾದೇವಿ ಈ ಭೂಮಿಯೆಲ್ಲ ನಮ್ಮ ಫ್ಯಾಮಿಲಿಯವರಿಗೂ ವಾಪಸ್ ಬರ್ಸ್ಕೊಡಿ ಅಂತ ಹೇಳಿ ಅದನ್ನು ವಾಪಸ್ ಪಡೆಯೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿ ದೂರಿದ್ದಾರೆ. ಚಾಮರಾಜನಗರ DC ಶಿಲ್ಪಾ ನಾಗ್ ಅವರನ್ನ ಭೇಟಿಯಾಗಿ ನಮ್ಮ ಗ್ರಾಮ ಉಳಿಸ್ಕೊಡಿ ಅಂತ ಮನವಿ ಮಾಡಿದ್ದಾರೆ. ಅಲ್ಲೊಂದು ಭೂ ವಿವಾದ ಶುರುವಾಗೋ ಲಕ್ಷಣ ಕಾಣಿಸ್ತಾ ಇದೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಹಿಂದೂ ಯುವಕ ಮತ್ತು ಮುಸ್ಲಿಂ ಯುವತಿ ಅವ್ರ ಪಾಡಿಗೆ ಅವರು ಮಾತಾಡ್ತಾ ಕೂತಿದ್ದಾಗ 5 ಮುಸ್ಲಿಂ ಯುವಕರು ಹಿಂದೂ ಯುವಕನ ಮೇಲೆ ಹಲ್ಲೆ ಮಾಡಿ ನೈತಿಕ ಪೊಲೀಸ್ಗಿರಿ ತೋರಿಸಿದ್ರು ಅನ್ನೋ ಆರೋಪ ಇದೆಯಲ್ಲ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಅಪ್ರಾಪ್ತ ಸೇರಿ 5ರನ್ನ ಪೊಲೀಸರು ಈಗ ಅರೆಸ್ಟ್ ಮಾಡಿ ಕ್ರಮ ತಗೊಂಡಿದ್ದಾರೆ. ಚಂದ್ರ ಲೇಔಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಘಟನೆಯಾಗಿದೆ. ಅಮೆರಿಕದಿಂದ ಕರ್ಕೊಂಡ್ಬರಲಾಗಿರೋ ಮುಂಬೈ ದಾಳಿ ಸಂಚುಕೋರ ತಹೌರ್ ರಾಣಾನನ್ನ NIA ಅಧಿಕಾರಿಗಳು ಗುರುವಾರ ತಡರಾತ್ರಿ NIA ವಿಶೇಷ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. ಕೋರ್ಟ್ ರಾಣಾನನ್ನ ತನಿಖೆಗಾಗಿ 18 ದಿನ NIA ಕಸ್ಟಡಿಗೆ ಒಪ್ಪಿಸಿದೆ. ರಾಣಾಗೆ ದಿಲ್ಲಿಯ CGO ಕಾಂಪ್ಲೆಕ್ಸ್ನ NIA ಬಿಲ್ಡಿಂಗ್ ಗ್ರೌಂಡ್ ಫ್ಲೋರ್ನಲ್ಲಿ ಸೆಲ್ ಓಪನ್ ಮಾಡಲಾಗಿದೆ. 14x14 ಫೀಟ್ ಸೆಲ್ನಲ್ಲಿ ರಾಣಾನನ್ನ ಇಡಲಾಗಿದೆ. ಈ ಸೆಲ್ಗೆ ಹಲವು ಸುತ್ತಿನ ಭದ್ರತೆ ಕೊಡಲಾಗಿದೆ. ಇತ್ತ ರಾಣಾನನ್ನ NIA ಅಧಿಕಾರಿಗಳ ವಶಕ್ಕೆ ಕೊಡೋ ಫೋಟೋಗಳನ್ನು ಅಮೆರಿಕ ರಿಲೀಸ್ ಮಾಡಿದೆ. ಅಲ್ಲದೆ ತಮ್ಮ ಬಳಿ ಡೇವಿಡ್ ಹೆಡ್ಲಿ ನೀಡಿದ್ದ ಮಾಹಿತಿಯನ್ನು ಅಮೆರಿಕ ಬಹಿರಂಗ ಮಾಡಿದೆ. ಈ ದಾಳಿಯಲ್ಲಿ ಸಾವಿಗೀಡಾದ 9 ಎಲಿಟಿ ಉಗ್ರರಿಗೆ ಪಾಕಿಸ್ತಾನದ ಹುತಾತ್ಮ ಸೈನಿಕರಿಗೆ ಕೊಡೋ ನಿಶಾನೆ ಹೈದರ್ ಪ್ರಶಸ್ತಿ ಕೊಡಬೇಕಾಗಿತ್ತು ಅಂತ ಡೇವಿಡ್ ಹೆಡ್ಲಿ ಮುಂದೆ ರಾಣಾ ಹೇಳಿದ್ದಾನೆ ಅಂತ ಅಮೆರಿಕದ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಹೇಳಿದೆ. ಭಾರತದ ಈ ಕ್ರಮ ಮುಂಬೈ ದಾಳಿಯಲ್ಲಿ ಪ್ರಾಣ ಕಳ್ಕೊಂಡಿದ್ದ ಸಂತ್ರಸ್ತರಿಗೆ ನ್ಯಾಯ ಕೊಡುವಲ್ಲಿ ನಿರ್ಣಾಯಕ ಹೆಜ್ಜೆ ಅಂತ ಪರಿಗಣಿಸಲಾಗ್ತಾ ಇದೆ. ಇನ್ನೊಂದು ಕಡೆ ರಾಣಾ ಹಸ್ತಾಂತರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕ ಕಮ್ಯುನಿಸಂನಿಂದ ಕಾಂಗ್ರೆಸ್ಗೆ ಇಂಪೋರ್ಟ್ ಮಾಡಿಕೊಳ್ಳಲಾಗಿರೋ ಕನ್ಹಯ್ಯ ಕುಮಾರ್ ಮಾತನಾಡಿ ಸರ್ಕಾರದ ವೈಫಲ್ಯದಿಂದ ಜನರ ಗಮನವನ್ನು ಬೇರೆ ಕಡೆ ಸೆಳೆಯೋಕೆ ಬಿಜೆಪಿ ಸರ್ಕಾರ ಈ ಪ್ರಯತ್ನ ಮಾಡಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಮಿತ್ರಕೂಟದಲ್ಲೇ INDIನಲ್ಲೇ ಅಪಸ್ವರ ಎದ್ದಿದೆ. ಉದ್ಧವ್ ಠಾಕ್ರೆ ಬಣದ ಸಂಸದೆ ಪ್ರಿಯಾಂಕಾ ಚತುರ್ವೇದಿ ತಿರುಗೇಟು ಕೊಟ್ಟಿದ್ದಾರೆ ಕನ್ಹಯ್ಯ ಕುಮಾರ್ಗೆ. ಈ ರೀತಿ ಹೇಳಿಕೆಗಳು ದುರದೃಷ್ಟಕರ. ಏನ್ ಮಾತನಾಡ್ತಿದ್ದೀರ ಅದ್ರ ಮೇಲೆ ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಮಾತಾಡಿ ಅಂತ, ಆ ರೀತಿ ಕ್ರಮ ತಗೊಳ್ಳಿ ಅಂತ ಕಾಂಗ್ರೆಸ್ನವರಿಗೆ ಪ್ರಿಯಾಂಕಾ ಚತುರ್ವೇದಿ ಹೇಳಿದ್ದಾರೆ. ವಕ್ಫ್ ತಿದ್ದುಪಡಿ ಕಾನೂನು ವಿರೋಧಿಸಿ ದೇಶದ ಹಲವು ಕಡೆ ಮುಸ್ಲಿಮರ ಪ್ರತಿಭಟನೆ ಶುಕ್ರವಾರವೂ ಮುಂದುವರೆದಿದೆ. ಶುಕ್ರವಾರದ ಪ್ರಾರ್ಥನೆ ಮುಗಿದ ಬೆನ್ನಲ್ಲೇ ಮುಸ್ಲಿಂ ಸಮುದಾಯದ ಜನ ವಿವಿಧ ನಗರಗಳಲ್ಲಿ ಬೀದಿಗಿಳಿದು ಪ್ರತಿಭಟಿಸಿದ್ದಾರೆ. ಮುಂಬೈನಲ್ಲಿ AIMIM ನಾಯಕ ವಾರಿಸ್ ಪಠಾಣ್ ನೇತೃತ್ವದಲ್ಲಿ ಪ್ರತಿಭಟನೆಯಾಗಿದೆ. ಕೋಲ್ಕತ್ತಾದ ಅಲಿಯಾ ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ರಾಜಸ್ಥಾನದ ಜೈಪುರ್, UPಯ ಲಖನೌ ಹಾಗೂ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲೂ ಕೂಡ ಪ್ರತಿಭಟನೆಗಳಾಗಿವೆ. ಇನ್ನು ಗುರುವಾರ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್, ನಾದಿಯಾ ಹಾಗೂ ಮಾಲ್ಡಾಗಳಲ್ಲೂ ಕೂಡ ಪ್ರತಿಭಟನೆಗಳು ಹಿಂಸಾತ್ಮಕ ರೂಪ ಪಡೆದಿದ್ವು. ಪ್ರತಿಭಟನೆ ವೇಳೆ ಕೆಲ ವಾಹನಗಳಿಗೆ ಬೆಂಕಿ ಇಡಲಾಗಿತ್ತು. ಅಲ್ಲದೆ ಒಂದು ವಾಹನದ ಮೇಲಿದ್ದ ಕೇಸರಿ ಧ್ವಜವನ್ನ ತೆರವುಗೊಳಿಸಿ ಅಂತ ಚಾಲಕನಿಗೆ ಬೆದರಿಕೆ ಹಾಕಿದ್ದು ಕೂಡ
ಆ ಧ್ವಜವನ್ನು ತೆಗೆಸಿದ್ದು ಕೂಡ ರಿಪೋರ್ಟ್ ಆಗಿತ್ತು. ಇದು ಇನ್ನಷ್ಟು ಪೊಲಿಟಿಕಲ್ ಫೈಟ್ಗೂ ಕೂಡ ಬಿಜೆಪಿ ಮತ್ತು ಟಿಎಂಸಿ ನಡುವೆ, ಮಮತಾ ಪಾರ್ಟಿ ನಡುವೆ ಕಾರಣ ಆಗಿತ್ತು. ಏನೋ ಹಿಂದೂ ಧರ್ಮದ ಮಹಿಳೆಯರ ಕುರಿತು ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋ ಆರೋಪದಲ್ಲಿ ತಮಿಳುನಾಡಿನ ಡಿಎಂಕೆ ಮಂತ್ರಿ ಕೆ ಪೊನ್ಮುಡಿ ಅವರನ್ನ ಈಗ ಡಿಎಂಕೆ ಆಕ್ಷನ್ ತಗೊಂಡ್ಬಿಟ್ಟಿದೆ. ಅವರ ಮೇಲೆ ಉನ್ನತ ಹುದ್ದೆಯಿಂದ ತೆಗೆದುಹಾಕಿದೆ. ಪಕ್ಷದ ಉಪ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ವಜಾ ಮಾಡಲಾಗಿದೆ ಅಂತ ಡಿಎಂಕೆ ಅಧ್ಯಕ್ಷ ಹಾಗೂ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ನೇ ಹೇಳಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಮಾತನಾಡುತ್ತಿದ್ದ ಪೊನ್ಮುಡಿ ಹಿಂದೂ ಧಾರ್ಮಿಕ ಗುರುತುಗಳನ್ನ ಲೈಂಗಿಕ ಭಂಗಿಗಳೊಂದಿಗೆ ಹೋಲಿಕೆ ಮಾಡಿದ್ರು. ಶೈವ ಮತ್ತು ವೈಷ್ಣವ ಆಚರಣೆಗಳ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿದ್ರು. ಇದಕ್ಕೆ ಅವರ ಪಕ್ಷದ ಒಳಗೇನೆ ವಿರೋಧ ವ್ಯಕ್ತವಾಗಿತ್ತು. ವಿಪಕ್ಷಗಳಿಂದ ಜೋರಾಗಿ ಆಕ್ರೋಶ ವ್ಯಕ್ತವಾಗಿತ್ತು. ಅದರ ಬೆನ್ನಲ್ಲೇ ಕಡೆಗೂ ಕೂಡ ಸ್ಟಾಲಿನ್ ಈ ಕ್ರಮ ತಗೊಂಡಿದ್ದಾರೆ. ಅವ್ರನ್ನ ಪನಿಷ್ ಮಾಡಿ ತೆಗೆದು ಹಾಕಿದ್ದಾರೆ ಸ್ಥಾನದಿಂದ. ನೈನಾರ್ ನಾಗೇಂದ್ರ ಅವ್ರನ್ನ ತಮಿಳುನಾಡು ಬಿಜೆಪಿ ಅಧ್ಯಕ್ಷರನ್ನಾಗಿ ನೇಮಿಸೋಕೆ ತೀರ್ಮಾನ ಮಾಡಲಾಗಿದೆ. ಇದೇ ವೇಳೆ ಅಣ್ಣಾಮಲೈ ತಮಿಳುನಾಡಿನಲ್ಲಿ ಬಿಜೆಪಿ ಅಧ್ಯಕ್ಷರಾಗಿ ಮಾಡಿರೋ ಕೆಲಸಕ್ಕೆ ಅಮಿತ್ ಶಾ ಶ್ಲಾಘಿಸಿ ಧನ್ಯವಾದ ಅಂತ ಹೇಳಿದ್ದಾರೆ. ಜೊತೆಗೆ ಅಣ್ಣಾ ಡಿಎಂಕೆ ಮತ್ತು ಬಿಜೆಪಿ ಜೊತೆಗಿನ ಮೈತ್ರಿ ಮತ್ತೆ ಶುರುವಾಗಿದೆ, ಇದು ಶಾಶ್ವತವಾಗಿರುತ್ತೆ ಅಂತ ಹೇಳಿದ್ದಾರೆ. ಅಣ್ಣಾಮಲೈಗೆ ರಾಷ್ಟ್ರೀಯ ಮಟ್ಟದಲ್ಲಿ ಇಂಪಾರ್ಟೆಂಟ್ ಸ್ಥಾನ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ವರದಿಯನ್ನು ನಾವು ಪಬ್ಲಿಷ್ ಮಾಡಿದ್ದೀವಿ. ಇವತ್ತೇ ನೀವು ಅದನ್ನು ಚೆಕ್ ಮಾಡಬಹುದು. ಬಿಹಾರ, ಯುಪಿ ಮತ್ತು ಉತ್ತರಾಖಂಡಗಳಲ್ಲಿ ಗುಡುಗು, ಸಿಡಿಲು ಸಹಿತ ಭಾರಿ ಮಳೆಗೆ ಭಾರಿ ಅನಾಹುತ ಉಂಟಾಗಿದೆ. ಬಿಹಾರದಲ್ಲಿ ಈ ಅವಾಂತರಕ್ಕೆ 27 ಜನರ ಪ್ರಾಣ ಹೋಗಿದೆ. ಯುಪಿಲಿ 22 ಜನ, ಉತ್ತರಾಖಂಡದಲ್ಲಿ ಒಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ. ಅಂದರೆ ಈ ಮಳೆಯಿಂದಾಗಿ ಒಟ್ಟು 50 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಒಂದು ದಿನದಲ್ಲಿ. ಅಲ್ಲದೆ ಬಿಹಾರದಲ್ಲಿ ಈ ಗುಡುಗು ಸಹಿತ ಮಳೆಗೆ 300ಕ್ಕೂ ಅಧಿಕ ವಿದ್ಯುತ್ ಕಂಬಗಳು ಬಿದ್ದು ಹೋಗಿವೆ. ಅಲಹಾಬಾದ್ ಹೈಕೋರ್ಟ್ ವಕೀಲ ಅಶೋಕ್ ಪಾಂಡೆ ಅನ್ನೋರಿಗೆ 6 ತಿಂಗಳ ಜೈಲು ಶಿಕ್ಷೆ ವಿಧಿಸಿದೆ. ಯಾಕುತ್ತಾ ವಕೀಲರ ಉಡುಪುಗಳನ್ನು, ವಸ್ತ್ರಗಳನ್ನು ಧರಿಸದೆ, ಅಂಗಿ ಬಟನ್ ಹಾಕದೆ ಕೋರ್ಟ್ಗೆ ಬಂದಿದ್ರು. ನ್ಯಾಯಾಧೀಶರೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಲ್ಲದೆ ಕೋರ್ಟ್ನಿಂದ ಹೊರ ಹೋಗುವಂತೆ ಹೇಳಿದ ನ್ಯಾಯಾಧೀಶರನ್ನ ಗೂಂಡಾಗಳು ಅಂತ ಕರೆದಿದ್ರು ಅನ್ನೋ ಆರೋಪ. ಹೀಗಾಗಿ ಕೋರ್ಟ್ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡು ನ್ಯಾಯಾಂಗ ನಿಂದನೆ ಅಂತ ಜೈಲಿಗೆ ಹಾಕಿದೆ. ಇನ್ನು ಭಾರತದ ಷೇರುಪೇಟೆ ಭಾರಿ ಕಮ್ ಬ್ಯಾಕ್ ಮಾಡಿದೆ. ಟ್ರಂಪ್ ಟ್ಯಾರಿಫ್ ಅನ್ನ ಪಾಸ್ ಮಾಡಿದ್ರಲ್ಲ, ಆ ದಿನ ಇಲ್ಲಿ ಮಹಾವೀರ್ ಜಯಂತಿ ಅಂತ ಹೇಳಿ ಮಾರ್ಕೆಟಿಗೆ ರಜೆ ಇತ್ತು. ಇವತ್ತು ಓಪನ್ ಆಗ್ತಿದ್ದ ಹಾಗೆ ಫುಲ್ ಮೇಲಕ್ಕೆ ಶೂಟಪ್ ಆಯಿತು. ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಬರೋಬ್ಬರಿ 1310 ಪಾಯಿಂಟ್ಸ್ ರೈಸ್ ಆಗಿ 75,157ಕ್ಕೆ, ನಿಫ್ಟಿ 429 ಪಾಯಿಂಟ್ಸ್ ರೈಸ್ ಆಗಿ 22,828ಕ್ಕೆ ತಲುಪಿತು. ಮೆಟಲ್ ಮತ್ತು ಫಾರ್ಮಾ ಸೆಕ್ಟರ್ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿವೆ. ಟಾಟಾ ಸ್ಟೀಲ್, ಪವರ್ ಗ್ರಿಡ್ ಕಾರ್ಪೊರೇಷನ್, ಎನ್ಟಿಪಿಸಿ, ಕೋಟಕ್ ಮಹೀಂದ್ರ ಬ್ಯಾಂಕ್, ರಿಲಯನ್ಸ್ ಇಂಡಸ್ಟ್ರೀಸ್ ಸೇರಿ ಆಲ್ಮೋಸ್ಟ್ ಎಲ್ಲ ಷೇರುಗಳು ಗ್ರೀನ್ನಲ್ಲಿದ್ವು. ಆದರೆ ಏಷ್ಯನ್ ಪೇಂಟ್ಸ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ರೆಡ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಬರೋಬ್ಬರಿ 61 ಪೈಸೆ ಏರಿಕೆಯಾಗಿ 86 ರೂಪಾಯಿ 7 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 3,192 ರೂಪಾಯಿ ಹೆಚ್ಚಾಗಿ 93,353 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 2,923 ರೂಪಾಯಿ ಹೆಚ್ಚಾಗಿ 85,510 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 2,260 ರೂಪಾಯಿ ಹೆಚ್ಚಾಗಿ 92,929 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.